Birthday to you. Happy birthday to you. Happy birthday, happy birthday. Happy birthday to you. May God bless you. May God bless you. May God bless you, Arohi. Happy birthday to you. Girl. Hi birthday girl. ಇಲ್ಲ ಪಪ್ಪ ನೋಡ. ಗುಡ್ ಹೈ ಫೈ ಗುಡ್ ಪಪ್ಪಗೆ. ಇವತ್ತು ನಿಂದು ಬರ್ತಡೇನಾ? ಇವತ್ತು ನಮ್ಮ ಆರೋಹಿದು ಹುಟ್ಟಿದಬ್ಬ, ಹಾಗಾಗಿ ಹೇಳ್ದು ಬರ್ತಡೇ ಕೇಕ್ ಕಟ್ ಮಾಡ್ತೀಯಾ? ಓಕೆ. ಪ್ರತಿ ಸತಿ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಅಂದರೆ ನಾವು ಎಲ್ಲರನ್ನೂ ಕರೆದು ಮಾಡ್ತಾಯಿದ್ವಿ, ರಿಲೇಟಿವ್ಸು ಅಂದರೆ ಹಿಮವರ ಮಮ್ಮಿ ಡ್ಯಾಡಿ ಎಲ್ಲರೂ. ಈ ಸತಿ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಇಲ್ಲೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನನ್ನ ಮಗಳಿನ 3ನೇ ವರ್ಷದ ಬರ್ತಡೇ. ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ ನೋಡಿ. ಹಾಯ್. ಸ್ನಾನ ಮಾಡ್ತೀಯ? ಬಾಯಿಲಿ ಒಂದು ನಿಮಿಷ. ಹುಟ್ಟು ಹಬ್ಬದ ಶುಭಾಶಯಗಳು. ಧನ್ಯವಾದ ಅನ್ನು. ಧನ್ಯವಾದಗಳು ಅಪ್ಪ. ಓಕೆ, ನನ್ನ ಮಗಳನ್ನ ಇವತ್ತು ಬರ್ತಡೇ 3 ವರ್ಷದ್ದು, ಹಾಗಾಗಿ ಪ್ರತಿ ಸತಿ ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ವಿ. ಈ ಸತಿ ಏನಿಲ್ಲ, ನಾರ್ಮಲಾಗಿ ಅದೊಂದು ಥೀಮ್ ತೊಗೊಂಬಂದಿದ್ದೀವಿ. ಅದು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದು. ಅದು ಕ್ಯಾಂಡಲು, ಸ್ವಲ್ಪ ಬಲೂನು, ಸ್ವಲ್ಪ ಲೈಟಿಂಗ್ಸು ಇಲ್ಲೇ ಮಾಡೋಣ ಅಂತ ಸಿಂಪಲಾಗಿ. ಮೊದಲನೇ ವರ್ಷ 2ನೇ ವರ್ಷ ಚೆನ್ನಾಗಿ ಮಾಡಿದ್ವಿ. ಚೆನ್ನಾಗಿ ಅಂದ್ರೆಲ್ಲ ಅಡುಗೆ ಎಲ್ಲ ಮಾಡಿ ರಿಲೇಟಿವ್ಸ್ ಎಲ್ಲ ಕರೆದಿದ್ವಿ. ರಿಲೇಟಿವ್ಸ್ ಅಂದರೆ ನನ್ನ ತಂಗಿ ಮನೆ ಮತ್ತು ಹಿಮ ಮನೆ, 2 ಮನೆ ಸೇರ್ ಮಾಡಿದ್ವಿ. ಅಲ್ಲ, ಮೊದಲನೇ ವರ್ಷ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು. ಆ್ಯಕ್ಚುಲಾಗಿ ಎಲ್ಲರನ್ನೂ ಕರೆದು ಮಾಡಿ ಎಲ್ಲ ಮಾಡಿದ್ವಿ, ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ. ಬಟ್ ಈ 2ನೇ ವರ್ಷ ಸಿಂಪಲಾಗಿ ನಾವೇ ಮಾಡಿದ್ವಿ. 3ನೇ ವರ್ಷಕ್ಕೂ ಜಸ್ಟ್ ನಮ್ಮ ಮನೆ ಮಾತ್ರ ಬಂದರೆ ನನ್ನ ತಂಗಿ ಮನೇಲಿ, ಯಾಕಂದರೆ ಚಿಕ್ಕ ಮಗು ಇದೆಯಲ್ಲ ಅವಳದು, ಇವನ ಮತ್ತು ಅವಳ ಮಗಳು, ಹಾಗಾಗಿ ಅದಕ್ಕೋಸ್ಕರ ಸಿಂಪಲಾಗಿ ನಾವು ಮಾತ್ರ ಮಾಡ್ತಾಯಿದ್ದೀವಿ. ಅವಳಿಗೆ ಕೇಕ್ ಎಲ್ಲ ತೊಗೊಂಬಂದಿದ್ದೀವಿ. ಅಮ್ಮ ನಿಮಗೆ ಕೇಕ್ ತಂದಿದ್ದೀನಿ ಕಣೋ. ಯಾರು ಏನಲ್ಲೋ ಅನ್ನೋದು. ಸೊ ಅಮ್ಮ ಪೇಸ್ಟ್ರಿಯಿಂದ ಅವಳಿಗೆ ಕೇಕು, 3 ವರ್ಷದ್ದು ಕ್ಯಾಂಡಲ್ಲು, ಹಾಗೆ ಮನೆಗೆ ಬಂದವ್ರಿಗೆ ಸ್ವಲ್ಪ ಸಮೋಸ ಮತ್ತು ಜಿಲೇಬಿ ಸ್ನ್ಯಾಕ್ಸ್ ತೊಗೊಂಬಂದಿದ್ದೀವಿ. ಇಷ್ಟು. ಇವಾಗ ನಾನಿಲ್ಲಿ ಡೆಕೋರೇಷನ್ ಮಾಡಬೇಕು ಸಿಂಪಲ್ಲಾಗಿ ಅಷ್ಟೇ. ಅವಳಿಗೆ ನಿಂದು ಬರ್ತಡೇ ಮಾಡೋಣ. ಹೋಗು, ಸ್ನಾನ ಮಾಡ್ಕೊಂಬೋಗು. ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಬ. ಹಾಂ, ಓಕೆನಾ? ಸೊ ನಾವಿವಾಗೆಲ್ಲ ಆಫೀಸೆಲ್ಲ ಮುಗಿಸ್ಕೊಂಬಂದು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅವಳಿಗೆ ಆ್ಯಕ್ಚುಲಿ ಸ್ಪೈಡರ್ ಮ್ಯಾನ್ ತುಂಬ ಇಷ್ಟ. ನಾನು ಸ್ಪೈಡರ್ ಮ್ಯಾನ್ ಥೀಮ್ ನಾನೇ ಅಂದರೆ ಬಟ್ಟೆ ನಾನು ಹಾಕ್ಕೊಂಡು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದು. ಬಟ್ ನನ್ನ ಸೈಜ್ ಸಿಕ್ಕಲಿಲ್ಲ, ಚಿಕ್ಕ ಮಕ್ಕಳು ಸೈಜ್ ಸಿಗ್ತಾಯಿತ್ತು, ದೊಡ್ಡವ್ರು ಸಿಕ್ಕಿಲ್ಲ. ಸೊ ಬನ್ನಿ ಇವಾಗ ಡೆಕೋರೇಷನ್ ಎಲ್ಲ ಮಾಡಿ ಆರು ಬರ್ತಡೇ ಸೆಲೆಬ್ರೇಟ್ ಮಾಡೋಣ. ಇವತ್ತು ನಮ್ಮ ಆರೋಹಿದು ಬರ್ತಡೇ ಇದೆ. ಸೊ ಹಾಗಾಗಿ ನಾವೊಂದು ಚಿಕ್ಕ ಸೆಲೆಬ್ರೇಷನ್ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಹೋದ ಸತಿ 1ನೇ ವರ್ಷ ಚೆನ್ನಾಗಿ ಮಾಡಿದ್ವಿ, 2ನೇ ವರ್ಷ ಸಿಂಪಲಾಗಿ ಮಾಡಿದ್ವಿ. ಇವಾಗ 3ನೇ ವರ್ಷ ಅಲ್ವಾ, ಜಾಸ್ತಿ ಏನು ಬೇಡ, ಜಸ್ಟ್ ಮನೆಯವರೆಲ್ಲ ಸೇರಿ ಅವಳಿಗೊಂದು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಾನು ಆಲ್ರೆಡಿ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದೆ. ಇವೆಲ್ಲ ನಿಮಗೆ ನಾರ್ಮಲಾಗಿ ಆನ್ಲೈನಲ್ಲಿ ಸಿಗ್ತವೆ ಈ ಥರ ಐಟಮ್ಸ್ಗಳೆಲ್ಲ. ಹಾಗಾಗಿ ನಾನು ಇದನ್ನು ಆನ್ಲೈನಲ್ಲಿ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಬ್ಯಾಕ್ಗ್ರೌಂಡಲ್ಲಿ ಸಿಂಪಲಾಗಿ ಒಂದು ಹಿಂಗೆ ಕವರ್ ಬರುತ್ತೆ, ಆಮೇಲೆ ಸ್ವಲ್ಪ ಬಲೂನು ಅದು ಇದು ಎಲ್ಲ ಬ್ಲೋ ಮಾಡಿಬಿಟ್ಟು ಇಟ್ಕೊಳ್ಳೋದು. ಫಸ್ಟ್ ಟೈಮ್ ಬರ್ತಡೇ ಮಾಡಿದಾಗ ನಾವು ಅದು ಕರೆಂಟಿಂದು ಒಂದು ಪಂಪ್ ಥರ ಬರುತ್ತೆ, ಅದೆಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಇವಾಗ ಹಂಗಾಗಿ ಅದೆಲ್ಲ ಆಲ್ರೆಡಿ ಇದೆ, ಜಾಸ್ತಿ ಏನಿಲ್ಲ. ಇದೊಂದು ಏನು ಸೆಟಪ್ ಇದೆಯಲ್ಲ, ಇದನ್ನು ಮಾತ್ರ ಬ್ಲೋ ಮಾಡಿಬಿಟ್ಟು ಗಮ್ ಯೂಸ್ ಮಾಡಿ ಸ್ಟಿಕ್ ಮಾಡ್ಕೊಳ್ಳೋದು ಅಷ್ಟೇ. ಸಿಂಪಲಾಗಿ ಒಂದು ಬರ್ತಡೇ ಏನಿದಕ್ಕೆಲ್ಲ ಒಂದು 500 ರೂಪಾಯಿನೂ ಖರ್ಚಾಗಿಲ್ಲ. ಅದು ಬಿಟ್ಟರೆ ನಮ್ಮದೇನು ಕ್ಯಾಂಪಿಂಗ್ ಲೈಟ್ಸು, ಆಮೇಲೆ ಬೇರೆ LED ಲೈಟ್ಸು ಇದೆಲ್ಲ ಇತ್ತು, ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಇಲ್ಲ ಹೋಗ್ಬೋದು. ಸೊ ಈಗ ಫಸ್ಟ್ ಏನಂದರೆ ನನಗೆ ಟೇಪ್ ಬೇಕು. ಆ ಕಡೆ ಈ ಕಡೆ ಎಲ್ಲ ಇದನ್ನೆಲ್ಲ ಸ್ಟಿಕ್ ಮಾಡಬೇಕಲ್ಲ, ಹಾಗಾಗಿ ಟೇಪು ಏನೇನಿಲ್ಲ ನೋಡ್ಕೋತಾ ಇದ್ದೀನಿ ಒಂದು ಸತಿ. ಇದು ಅವ್ರ ಅಜ್ಜಿ ತಂದಿರೋ ಬಟ್ಟೆ ನೋಡಿ. ನಿಂಚ ಇಲ್ಲಿ, ನಿಂಚ. ಹಾಂ, ಇದು ಅವ್ರ ಅಜ್ಜಿ ತಂದಿರೋ ಬಟ್ಟೆ. ಆರೋಹಿಗೆ ಪಾಕೆಟ್ ಇದೆ ನೋಡಿ, ಪಾಕೆಟಲ್ಲಿ ಕೈ ಹಾಕೋ. ಸೊ ನಾನು ಹಿಮ ಇವಳಿಗೆ ಫ್ರಾಕ್ ತಂದಿದ್ದೀವಿ, ಪಿಂಕ್ ಕಲರು ಕಾಂಬಿನೇಷನಲ್ಲಿ, ಪಿಂಕ್ ಥೀಮ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದು ನಾರ್ಮಲ್ ಡ್ರೆಸ್ ಅವಳದು, ಅಜ್ಜಿ ಕೊಡಿಸಿರೋವಂಥದ್ದು.
ಹೆಂಗೆ ಹಿಡ್ಕೋತೀವಿ? ಬಿಚ್ಚಬೇಕು. ಎಲ್ಲಿ ಫೋಲ್ಡ್ ಇದೆ ಆ ಫೋಲ್ಡ್ ಪ್ರಕಾರ ಬಿಚ್ಚಬೇಕು. ಒಂದೇ ಸತಿ ಎಲ್ಲ ಬಿಚ್ಚಿಬಿಡೋದಲ್ಲ ನೋಡಿ, ಹಿಂಗಿರುತ್ತೆ, ಕಿತ್ತೋಗ್ಬಿಡುತ್ತೆ. ಅಲ್ಲಲ್ಲಿ ಪಿನ್ ಹೊಡೆದಿರ್ತೀವಲ್ಲ. ಬೇಡ ಹಿಡ್ಕೊ. ಅದು ಹಿಂಗೆ ಬರಬೇಕು. ಓಕೆ. ಏಯ್ ಹತ್ಬೇಡ, ಇರೋ. ಸ್ಟೂಲ್ ಇಲ್ವಾ? ಕಳ್ಳ 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 ಕಳ್ಳ. ಇದಕ್ಕೆ ಹಿಡ್ಕೊ. ಅಲ್ಲಿಗೆ ಇನ್ನು ಕರೆಕ್ಟ್ ಇದೆಯಲ್ಲ, ಕಟ್ಬಿಡ್ಲಾ? ಸೊ ಇವಾಗ ಇದೆಲ್ಲ ನಿಮ್ಗೆ ಬೋರ್ ಹಿಡಿಯುತ್ತೆ, ಟೈಮ್ ಲ್ಯಾಪ್ಸ್ ಹಾಕ್ಬಿಡ್ತೀನಿ ನಾನು. Come on the radio, the Friday night, right up and on. La 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 la. Happy birthday to you. You must hi, ನಾನು ಬೀಳ್ದೆ. ಸ್ಟಾರ್ ತಾಯ್ ಓ, ಇವರು ಬಂದ್ಬಿಟ್ಟವ್ರೆ ಇಲ್ಲಿ. ಅವ್ರಿಗೆ ಗೊತ್ತಿಲ್ವಾ? ಡಮ್ಮನತ್ತೆ. ಹಿಂಗೆ ತಾನೆ ಕರೆಕ್ಟ್ ಅಲ್ಲ? ಸೆಂಟ್ರ್ ಕರೆಕ್ಟ್ ತಾನೆ ಇದು? ಇಲ್ಲ ಇದು ಸೆಂಟ್ರು ಇದಾ? ಇದು ಕರೆಕ್ಟ್ ತಾನೆ? ಹಂಗೆ ಮಾಡೋಕ್ಕಾಗಲ್ಲ, ಅದು ಹಿಂಗೆ ಹೊಡಿಬೇಕಾ? ಹಿಂಗೆ ನಿಂದು ಅನಿಮಲ್ ಥೀಮ್ ಅಲ್ಲ ಕಣ, ಅವಳು ಸಾಫ್ಟ್ ಆಯ್ಸು. ಅಯ್ಯೋ ಏನಾಯ್ತು? ಚೆನ್ನಾಗಿ ಕಾಣುತ್ತೆ. ಅವಳು ಬೆಳೀತಾ ಬೆಳೀತಾ ದೊಡ್ಡವಳು ಆಗ್ತಿದ್ದಲ್ಲ, ದೊಡ್ಡ ದೊಡ್ಡ ಟಾಯ್ಸ್ ಬರ್ತಿದೆ ಅಷ್ಟೇ ಅಲ್ವಾ ಬೇಬಿ?
ನೋಡ್ಬೋದು ಫೈನಲ್ ಆಗಿ ಸಿಂಪಲ್ ಡೆಕೋರೇಷನ್ ರೆಡಿ ಮಾಡಿದ್ದೀವಿ. ಇದು ಮೊದಲನೇ ವರ್ಷದಲ್ಲಿ ತಂದಿದ್ದು ಆರೋಹಿ ಅಂತ ಹೆಸರು. ಇದು ಈ ಸತಿ ಏನಂದರೆ ಅವಳದು ಕೆಲವು ಟಾಯ್ಸು ಮತ್ತು ಸಾಫ್ಟ್ ಟಾಯ್ಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಈ ವರ್ಷ 3 ತುಂಬ್ತಾ ಇದೆ. ಇವತ್ತಿಂದ 3 ವರ್ಷ ಅವಳಿಗೆ. 3 ವರ್ಷ ಒಂದು ದಿವಸ ಹಂಗೆ ಕೌಂಟ್ ಆಗ್ತಾ ಹೋಗುತ್ತೆ. 3 ವರ್ಷ ತುಂಬಿದೆ. ಆಮೇಲೆ 2 ವರ್ಷ ತುಂಬಿ 3 ವರ್ಷಕ್ಕೆ ಬಿದ್ದಿದೆ ಕರೆಕ್ಟ್, ಸಾರಿ. ಸೊ ಹಾಗಾಗಿ ಸಿಂಪಲ್ ಆಗಿ ಮಾಡಿದ್ವಿ. ಫೈನಲ್ ಆಗಿ ಆರೋಹಿ ರೆಡಿ ಆಗಿದ್ದಾಳೆ. ಆರೋಹಿದು ಎಲ್ಲ ಸೆಟಪ್ ರೆಡಿ ಆಗಿದೆ. ಈ ಸತಿ ಸಿಂಪಲ್ ಆಗಿ ನಾವೇ ಬರ್ತ್ಡೇ ಮಾಡ್ಕೋತಾ ಇದ್ದೀವಿ. ನಿಂದು ಹ್ಯಾಪಿ ಬರ್ತ್ಡೇನಾ ಆರು? ಹೌದಾ? ನಿಂಗೆ ಇಷ್ಟನಾ ಹ್ಯಾಪಿ ಬರ್ತ್ಡೇ? ಹೌದಾ? ಓಕೆ ನೋಡಿ, ಹಿಂಗೆ ಜಸ್ಟ್ ಸಿಂಪಲ್ ಆಗಿ ಇದು ಮಾಡೋಕ್ಕೆ 2 ಅವರ್ ತಗೋಗ್ಬಿಡ್ತು. ಮೇಲ್ಗಡೆ ಎಲ್ಲ ಆರ್ಡ್ರ್ ಮಾಡಿ 3 ಇಯರ್ಸ್. ನಿಂಗೆ 3 ಇಯರ್ಸ್ ಇವಾಗ? ವಾ, 3 ಇಯರ್ಸ್ ಕಂಪ್ಲೀಟ್ ಆಯ್ತು ನಿಂಗೆ. 3rd ಇಯರ್ ಬರ್ತಡೇ. ಓಕೆ, ಸೊ ನಿಮ್ಮ ರೆಡಿಯಾಗಿದ್ದಾಳೆ. ಎಂತಿಲ್ಲ, ಹಾಗೆ ನಾನು ರೆಡಿಯಾಗಿದ್ದೀನಿ. ಆರೋಹಿಯ ಅಕ್ಕ ಕೂಡ ಬಂದಿದ್ದಾಳೆ. ಹಾಯ್ ಹಾಯ್ ಹೇಳು ಹಾಯ್. ಅವಳು ರೆಡಿಯಾಗಿದ್ದಾಳೆ. ಸೊ ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ಈ ಬರ್ತಡೇ ಮುಗಿಸೋದು. ಓಕೆ ನೋಡಿ, ಆರೋಹಿ ಕಂಪ್ಲೀಟ್ ಸೆಟಪ್ ರೆಡಿಯಾಗಿದೆ. ಇನ್ನೇನು ಕೇಕ್ ಇಡಬೇಕಷ್ಟೇ. ಸೊ ಈಗ ಕೆಳಗಡೆ ಇಲ್ಲಿ ಆರೋಹಿ ಅಂತಿಲ್ಲ ಲೈಟ್ಸು, ಅವಳದೆಲ್ಲ ಏನು ಸಾಫ್ಟ್ ವಾಯ್ಸ್ ಹಾಕಿ ಮಾಮ್ಮ ಹಾಯ್ ಹ್ಯಾಪಿ ಬರ್ಡೇ ಟು ಯು. ಐ ಲವ್ ಯು ಆರೋಹಿ. ನನಗೆ ನೀನಂದರೆ ತುಂಬ ಇಷ್ಟ. ಅಲ್ಲಿ ಪಪ್ಪಾಗೆ ಮುತ್ತೆ ಕೊಡು, ಒಂದು ಮುತ್ತೆ ಕೊಡು, ಮುತ್ತೆ ಕೊಡು, ಮುತ್ತೆ ಕೊಡು, ಮುತ್ತ. ನಾನು ಐ ಲವ್ ಯು. ಕೇಕ್ ತೊಗೊಂಬರೋಣ? ಹಾಂ ಬಿಡು ನಿಂಚು. ಇವಾಗ ಲೈಟಿಂಗ್ಸು ಸೆಟಪ್ ಎಲ್ಲ ಆಯಿತು. ಕೇಕ್ ತೊಗೊಂಬರೋಣ ಈಗ. ಫೈನಲ್ ಆಗಿ ಡೆಕೋರೇಷನ್ ಅಂತೂ ರೆಡಿಯಾಗಿದೆ. ಎಲ್ಲ ಆಲ್ಮೋಸ್ಟ್ ಒಂದೂವರೆ ಗಂಟೆ ತೊಗೊಂಡಿದೆ ಇಷ್ಟು ಮಾಡೋದಕ್ಕೆ. ಏನು ಇದಕ್ಕೊಂದು 600 ರೂಪಾಯಿ ಖರ್ಚಾಗಿರ್ಬೋದೇನೋ. 300-400 ರೂಪಾಯಿ ಅಷ್ಟೇ. 600 ರೂಪಾಯಿ ಮ್ಯಾಕ್ಸಿಮಮ್ಮು. ಮಿಕ್ಕಿರೋದೆಲ್ಲ ಹಳೆ ಐಟಮ್ಸು, ಪ್ರೋಬ್ಸು ಇವೆಲ್ಲ ಹಳೇದೇನೆ. ಈ ಲೈಟ್ ನಂದು ಕ್ಯಾಂಪಿಂಗ್ ಲೈಟು, ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಇನ್ನು ಇಲ್ಲಿ ಕೆಳಗಡೆ ಎಲ್ಲ ಕೆಲವೊಂದು ವೈಟ್ ಲೈಟ್ಸ್ ಇದ್ದಾವೆ, ಅದೆಲ್ಲ ಆನ್ ಮಾಡಬೇಕು. ಅದು ಆನ್ ಮಾಡಿಬಿಟ್ರೆ ಇಲ್ಲೈತಪ್ಪ, ಇಲ್ಲೋ ಬರುತ್ತೆ ಅದರಲ್ಲಿ ಹೆಚ್ಚು. ಓಕೆ, ಹಿಂಗೆ ಆ ಕಡೆ ಈ ಕಡೆ ಒಂದೊಂದು ಲೈಟ್ಸ್ ಇದ್ದಾವೆ, ಅದನ್ನು ಆನ್ ಮಾಡಿಬಿಟ್ರೆ ಆಯಿತು. ಹೀಗೆ ಸಿಂಪಲ್ಲಾಗಿ ನೀವೇ ನಿಮ್ಮ ಮನೇಲಿ ಈ ರೀತಿ ಮಾಡ್ಕೋಬೋದು. ಜಾಸ್ತಿ ಏನು ಖರ್ಚು ಮಾಡಿಲ್ಲ ನಾವು. ಎಲ್ಲ ರೀಸೈಕಲ್ ಮಾಡಿದ್ದೀವಿ ಹಳೇದೆಲ್ಲ. ಬಲೂನ್ಸ್ ಮಾತ್ರ ಎಕ್ಸ್ಟ್ರಾ ಖರ್ಚು. ಈ ಸ್ಕ್ರೀನು ಇವೆಲ್ಲ ಹಳೇದೇನೆ. ಇವಾಗ ನಡೀರಿ ಹೋಗ್ಬಿಟ್ಟು ಆರೋಹಿಗೆ ಏನು, ಹಾಂ ಇದೆಲ್ಲ ಹಳೇದೆ, ಇದೆಲ್ಲ ಫುಲ್ ಕಂಪ್ಲೀಟ್ ಎಲ್ಲ ಹಳೇದೆ, ರೀಸೈಕಲ್ ಮಾಡ್ತಾಯಿದ್ದೀವಿ. ಸೊ ಈಗ ನಾವು ಕೇಕ್ ತೊಗೊಂಬರೋಣ. ಆರೋಹಿ? ಓಕೆ, ಕೇಕ್ ತರೋಣ? ಹಾಂ, ಅಲ್ಲೇ ಆ ಕಡೆ ಈ ಕಡೆ ತೋರಿಸ್ಬಿಟ್ಟು. ಎಲ್ಲಿ ಬರೋದು? ಆಶೀರ್ವಾದ ಮಾಡಿ ಇಲ್ಲಿ ಬಾ. ಸೊ ಇದು ಬಂದ್ಬಿಟ್ಟು 3. ಅವಳಿಗೆ ಇವತ್ತಿಗೆ 3 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಇರ್ಪಮ್ಮ ಇರು ಒಂದು ನಿಮಿಷ. ಈ ಪ್ಯಾಕೆಟ್ಗಳು ಓಪನ್ ಮಾಡೋದೇ ದೊಡ್ಡ ತಲೆನೋವು, ಕಷ್ಟ ಅದು ಕೆಲಸ. ಓಕೆ, ನನ್ನ ತಂಗಿ ಬಂದ್ಲು ನೋಡಿ, ರೆಡಿ ಆಗಿದ್ದಳು. ಹೋಗ್ಬಿಟ್ಟು ಬರೀ ಪ್ಯಾಂಟ್ ಶರ್ಟ್ ಹಾಕೋದು. ನಮ್ಮ ಚಿನ್ನು ಮರಿ ಇದ್ದಾಳೆ ಅದರಲ್ಲಿ. ಆವಾಗಲೇ ಬಂದ್ಲಾ ತರ್ಸಿ ಕಡೆ ಸೊ ಅಷ್ಟೇ. ಆವಾಗಲೇ ಬಂದು ಪಾಪ ರೆಡಿ ಆಗಿಬಿಟ್ಟು. ಈಗ ಮನೆಗೆ ಹೋಗ್ಬಿಟ್ಟು ಮತ್ತೆ ಡ್ರೆಸ್ ಎಲ್ಲ ಬಿಚ್ಚಿಬಿಟ್ಟು ನಾರ್ಮಲ್ ಡ್ರೆಸ್ ಹಾಕೊಂಡ್ಬಂದವಳೆ. ಸೊ ಇಲ್ಲಿದೆ ನಮ್ಮ ಕೇಕ್. ಟಂಟಡ ಅಮ್ಮ, ಅದನ್ನು ಬಿಸಾಕಮ್ಮ ಒಂಚೂರು ಆಚೆಗೆ ಫೋನ್ನ ಇಲ್ಲಿ. ಓಕೆ, ಕಟ್ ಮಾಡಿ ಮತ್ತೆ ಕಟ್ ಮಾಡಿ ಸ್ಟಾರ್ಟ್ ಮಾಡು. ತೆಗ್ದಿಡೋಣ ಸಿಂಪಲ್ಲಾಗಿ. ತಿನ್ನೋದಲ್ಲ ಮಗನೇ, ಇದು ತಿನ್ಬಿಟ್ಟಾ? ಇದು ಕ್ಯಾಂಡಲ್. ಹೌದಾ? ನಮಗೆ ಪಾಪ ನನ್ನ ಮಗಳು ಕ್ಯಾಂಡಲ್ ಕಚ್ಬಿಟ್ಟವಳೆ. ಕಚ್ಬಿಟ್ಟು ತಿನ್ನೋದಲ್ಲ ಅಂತೆ. ಓಕೆ, ಇದನ್ನು ಈ ಕಡೆ ಇಡೋಣ. ಇದು ಹೆಂಗಿಡೋದು ನೋಡಿ ಆರೋಹಿದು ಕೇಕ್. ವೈಟ್ ಫಾರೆಸ್ಟ್.
ಇರೋ ಇನ್ನೂ ಕಟ್ ಮಾಡೋದಲ್ಲ, ಇರೋ ಪಪ್ಪ. ಸೊ ಇಲ್ಲಿ ಕ್ಯಾಂಡಲ್ನ ಎಲ್ಲಿ ಹಚ್ಚೋಣ, ಇಲ್ಲಿ ಹಚ್ಚೋಣ ಕ್ಯಾಂಡಲ್. ಓಕೆ, ಇದು ಕೇಕ್ ಇರೋ. ಸೊ ಇದು ಕಟ್ ಮಾಡೋಕ್ಕೆ ನೈಫ್ ಎಲ್ಲ ರೆಡಿಯಾಗಿದೆ. ಈಗ ಇರು ಪಪ್ಪ, ಎಲ್ಲ ಸೇರಿ ಕಟ್ ಮಾಡೋಣ, ಇರು ಒಂದು ನಿಮಿಷ. ಫೈನಲಾಗಿ ಕೇಕ್ ಆಯಿತು, ಎಲ್ಲ ಆಯಿತು. ಇನ್ನೇನಿದೆ, ಕಟ್ಟಿಂಗ್ ಬಾಕಿ ಇದೆ ಅಷ್ಟೇ. ಕೂತ್ಕೋಬೇಕಾ ನೀನು? ಯಾಕಪ್ಪ? ಅಲ್ಲಿ ಕಡೆ ಬರಬೇಡ, ಈ ಕಡೆ ಬಾ. ಹಾಂ, ಹತ್ತು ನಿಂಚೋ ಆಗತ್ತೆ ನೋಡು, ಹೈಟ್ ಸಾಕಾಗತ್ತಾ ನಿಂಗೆ? ಇನ್ನೂ ಆಗಲ್ಲ, ದೊಡ್ಡ ಚೇರ್ ಕೊಡ್ತೀನಿ ಇರು. ನೋಡಿ ಯಾರು ಇದು ಬರ್ತಾರೆ. ಇವಾಗ ಕೇಕ್ ಕಟಿಂಗ್ ಟೈಮ್. ಓಕೆ, ಕೇಕ್ ಕಟ್ ಮಾಡೋಣ ಈಗ. ನೀನು ಮಾಡ್ತೀಯಾ? ನಡಿ ಮಾಡೋದು. ಏಯ್, ಒಂದು ನಿಮಿಷ ಇರೋ. ಯಾಕೆ ಹಂಗೆ ಮಾಡ್ತಿದ್ಯಾ? ಇಷ್ಟು ಕರೆಕ್ಟಾಗಿದೆ ತಾನೆ? ಓಕೆ, ರೆಡಿ? ಅಲ್ಲೇ ಹಾಂ, ಓಕೆನಾ? ಕಟ್ ಮಾಡೋಣ ಕೇಕ್ ಇವಾ? ಬೇಡ ಟ್ಯಾಬ್ಲೆಟ್ ಬೇಡ, ನೀನೇ ಕಟ್ ಮಾಡೋದು, ನೀನೇ ಮಾಡೋದು. ಇರ್ಪಪ್ಪ. ಬರೀ ಈ ಕಡೆ. ಇಲ್ಲ, ಐಟಿ ನಿಂತೀನಿ. ನಿಂಚೆ ಇರು. ಹಾಂ, ಓಕೆ, ರೆಡಿ? ಅಯ್ಯೋ, ಒಂದು ನಿಮಿಷ ಇರು. ಲೈಟ್ ರಚ. ವಾವ್! ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. May God bless you. May God bless you. May God bless you, Arohi. Happy birthday to you. ಇರೋ, ಇನ್ನೊಂದು ಕಟ್ ಮಾಡು, ಪ್ಲೇ ಮಾಡು. ಈಗಲೇ ಮಾಡ್ತೀನಿ ಬಿಡು. ಇರ್ಬಾಗ್ನಿ, ಒಂದೇ ಒಂದು ನಿಮಿಷ ಆಗ್ನಿ. ಇರೋ, ಇನ್ನೊಂದು. ಓಕೆ, ಹಾಂ. ಹುಟ್ಟು ಹಬ್ಬದ ಶುಭಾಶಯಗಳು. ಹುಟ್ಟು ಹಬ್ಬದ ಶುಭಾಶಯ ಆರೋಹಿಗೆ. ಹುಟ್ಟು ಹಬ್ಬದ ಶುಭಾಶಯ. ಉಪ್ ಮಾಡ. ಇರು, ಇವಾಗ ನಾರ್ಮಲ್, ಸುಮ್ಮನೆ ಒಂದು ಸ್ಟಾರ್ಟ್ ಮಾಡಿ ಆ್ಯಪಲ್ಲು. ಓಕೆ, ಬಾಯ್ ಇವಾಗ ಎಲ್ಲರೂ ಮಾಡೋಣ.
ಈಗ ಇರು ಇನ್ನು ಉಫ್ ಮಾಡಬೇಡ. ಚೂರು ಜರ್ಕೊ ಚಿಕ್ಕ ಚೇರ್ ಕೊಡಿ ಅನ್ನೋದು ಅವಳಿಗಾಗ ಚಿಕ್ಕದಾಗುತ್ತೆ. ಇಲ್ಲಿ ಅನ್ಸಿ ಪಕ್ಕದಲ್ಲಿ ಅದೇ ಅಲ್ಲಿ ನಿಲ್ಸಕ್ಕಾಗಲ್ಲ ಅವಳಿಗೆ. ನೀವು ಕಟ್ ಮಾಡಿ ಆಮೇಲೆ ಅನಿಸ್ತೀನಲ್ಲ ಅವಳು ಬೇಡ ಬೇಡ ನೀವು ಕಟ್ ಮಾಡಿ ಬಾಯ್ ಇರು ನಿಮಿಷ ಕೊಟ್ಟು ಎತ್ಕೊಡೋದು ಅಣ್ಣ ನಾನು ಎತ್ತಕ್ಕೆ ಭಯ ನನಗೆ ಎತ್ಕೊಡು. ಓಕೆ, ಸೊ ಇವಾಗ ಆರೋಹಿದು ಬರ್ತಡೇ, ನಾವು ಕೇಕ್ ಕಟ್ ಮಾಡೋಣ. ಓಕೆ, ಇನ್ನೊಂದ್ಸತಿ ಸಾಂಗ್ ಹೇಳೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಆರೋಹಿ, ಹ್ಯಾಪಿ ಬರ್ಡೇ ಟು ಯು. ಉಫ್ ಮಾಡಿ ವಾ ಉಫ್ ಮಾಡೋ ಎಲ್ಲರೂ ಮಾಡೋಣ. ವಾ ಗಾಡ್ ಬ್ಲೆಸ್ ಯು ಆರೋಹಿ. ಇಲ್ಲಿ ಸ್ವಲ್ಪ ತಿನ್ನಬೇಕು, ಸ್ವಲ್ಪ ಸುಮ್ಮನೆ ವಿಡಿಯೋಗೆ ಸ್ವಲ್ಪ. ನನಗೆ ತಿನ್ಸಲ್ಲ ಇವಾಗ. ತಿನ್ಸು. ಹಿಂಗೆ ತಗೋ ತಿನ್ಸು. ನನಗೆ ತಿನ್ಸು, ಪಪ್ಪಗೆ ಮಮ್ಮಗೆ ಇಬ್ರಿಗೂ ತಿನ್ನಿಸ್ಬೇಕು. ಮಮ್ಮಗೆ ವಾ ಹ್ಯಾಪಿ ಬರ್ಡೇ ಮುತ್ತು. ಫೋಟೋ ತೆಗಿಯೋಣ. ಅವಳಿಗೆ ಅದು ಬೇಡ ಅಂದ್ಲು. ನೀನು ಉಫ್ ಮಾಡ್ತೀಯಾ ಇವಾ? ಅವಳು ಉಫ್ ಮಾಡ್ಬೇಕಂತೆ. ಓಕೆ, ಇನ್ನೊಂದ್ಸತಿ ಹೇಳೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೀನು ಹೇಳು ಹ್ಯಾಪಿ ಬರ್ಡೇ ಟು ಯು. ಉಫ್ ಮಾಡಿ, ಇಬ್ರು ಉಫ್ ಮಾಡಿ. ವಾ ಹಗಿ ಮಾಡಿ ಇಬ್ರು, ಹಗಿ ಮಾಡಿ. ಓ ಹ್ಯಾಪಿ ಬರ್ಡೇ ಆರೋಹಿಯನ್ನು ಹೇಳು. ಹ್ಯಾಪಿ ಬರ್ಡೇ ಆರೋಹಿ. ಥ್ಯಾಂಕ್ ಯು ಹೇಳ್ಬೇಕಲ್ಲ. ಕೇಕ್ ತಿನ್ಸಲ್ವಾ? ಚೂರು ಅಷ್ಟಪ್ಪಲ್ಲ. ದಪ್ಪಲ್ಲ. ಓಕೆ, ಕಟ್ ಮಾಡ್ತೀಯಾ ಈಗ? ಕಟ್ ಮಾಡಿ ಮಗನೇ. ನೀನು ಮಾಡು ನೆಕ್ಸ್ಟು. ತಗೋ ತಿನ್ಸು, ಆರೋಗ್ಯ ತಿನ್ಸು. ಒಂದು ಪೀಸ್ ಚೂರು ತಿನ್ಸು. ತಿನ್ಸು. ಹ್ಯಾಪಿ ಬರ್ಡೇ. ಸುಮ್ಮನೆ ತಿನ್ಬೇಕು, ಸುಮ್ಮನೆ ನೆಕ್ಕು. ನೀನೇ ತಿನ್ನೋಗ್ಲಿ. ಮಾಮಾಗೆ ತಿನ್ಸು ಹಂಗೆ. ವಾ ಫೋಟೋ ತಗೊಳ್ಳೋಣ. ಬನ್ನಿ ಮಮ್ಮಿ, ಆಂಟಿ ಬನ್ನಿ. ಚೆನ್ನಾಗಿದೆ ಕೇಕ್. ಇರು ಪಾಪ ಇರ್ಬೋದು. ಆಯ್ತಾ? ಸೊ ಈಗ ಆರೋಹಿದು ಹ್ಯಾಪಿ ಬರ್ತ್ಡೇ ಆಗಿದೆ. ಎಲ್ಲರೂ ವಿಶ್ ಮಾಡಿದ್ದಾರೆ ಮಮ್ಮ ನಿನಗೆ. ಹ್ಯಾಪಿ ಬರ್ತ್ಡೇ ಮಾಡಿದ್ದಾರೆ ನಿನಗೆ. ಥ್ಯಾಂಕ್ ಯು ಹೇಳು. ಇಲ್ಲೋಡು ಕ್ಯಾಮ್ರಾ ನೋಡು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸೊ ಆರೋಹಿದು ಬರ್ತ್ಡೇ ಆಯಿತು. ಆರೋಹಿಗೆ 3 ವರ್ಷ ತುಂಬಿತು. ಇನ್ನು ಮುಂದಕ್ಕೆ 3 ವರ್ಷ 1 ತಿಂಗಳು 2 ತಿಂಗಳು 3.5 ಅಂತ ಹಂಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇದೊಂದು ಶಾರ್ಟ್ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಆರೋಗ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬರ್ತ್ಡೇ ವಿಶಸ್ಗೆ ಆರೋಹಿಗೆ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ಕಾರ. ಅಯ್ಯೋ ಪಾಪ ತಗೊಂಡಿದ್ದ